ನಿಮ್ಗೊಂದು ವಿಷಯ ಗೊತ್ತಾ, ಪರಿಮಳ ಪ್ರಸಾದ ಅಂತ ಹೇಳ್ಬಿಟ್ಟು ರಾಯರಮಠದಲ್ಲಿ ತುಂಬಾ ಪಾಪ್ಯುಲರ್ ಇಲ್ಲಿ. ಸೊ ಇದರ ಪ್ಯಾಕಿಂಗು ಭಕ್ತರೇ ಮಾಡೋದು. ಇಲ್ಲಿ ಏನಿರ್ತಾರೆ ಇನ್ಚಾರ್ಜ್ ಉಸ್ತುವಾರಿ ಅಂತ ಹೇಳಿದ್ರೆ ಒಂದಿಬ್ರು ಇರ್ತಾರೆ ನೋಡ್ಕೊಳ್ಳೋದಕ್ಕೆ. ಮತ್ತು ಯಾರು ಬರ್ತಾರೆ ಭಕ್ತರು ಇಲ್ಲಿ ಅವರೇ ಪರಿಮಳ ಪ್ರಸಾದನೆಲ್ಲನೂ ಪ್ಯಾಕಿಂಗ್ ಮಾಡ್ತಾರೆ. ಬರೀ ಆ ಪ್ರಸಾದ ತಯಾರಿಸೋದು ಮಾತ್ರ ಒಂದು ಮೇಯ್ನ್ ಆಡಳಿತದಲ್ಲಿ ಯಾರು ಇರ್ತಾರೆ, ಆಡಳಿತ ಮಂಡಳಿಯಲ್ಲಿ ಯಾರು ಇರ್ತಾರೆ ಅವರು. ದೇವಸ್ಥಾನಕ್ಕೆ ಬಂದಿದ್ವಿ. ಇದು ಒಂದು ಸೇವೆ ಅಂತ ಹೌದಾ ಮಾಡ್ಬೋದು ಅಂತ ಅನ್ಕೊಂಡಿದ್ದು. ಕೌಂಟ್ರಲ್ಲಿ ನೋಡಿಲ್ವಾ, ಇದು ಒಂದು ಸೇವೆ ಮಾಡ್ಬೋದಲ್ಲ, ಸ್ವಲ್ಪ ಹೊತ್ತು ಇರ್ತೀವಿ. ಹೌದಾ, ಎಷ್ಟು ಥರ ಮಾಡಿ ಅಂದರೆ. ಹೌದಾ, ಓಕೆ ಓಕೆ. ಯಾವೂರಿಂದ ಬಂದಿದ್ದೀರಾ? ಶಿವಮೊಗ್ಗದಿಂದ ಬಂದಿದ್ದೀರಾ? ಎಲ್ಲಿಂದ ಬಂದಿರೋದು ನೀವು? ನಾವು ಇಲ್ಲೇ 30 ವರ್ಷದಿಂದ ಇದ್ದೀವಿ. ನಮ್ಮ ಮನೆಯವ್ರು ಹೋಗ್ಬಿಟ್ರು, ಅವ್ರು ಇಲ್ಲೇ ಕೆಲಸ ಮಾಡ್ತಾ ಇದ್ರು. ಹೋದ್ಮೇಲೆ ನಾನು ಸೇವೆ ಮಾಡಕ್ಕೆ ಕೆಲಸ ಕೇಳಿದ್ರೆ ಕೊಡಲಿಲ್ಲ, ಇಲ್ಲಿ ಸೇವೆ ಮಾಡ್ತಾ ಇದ್ವಿ. ದೇವಸ್ಥಾನದ ಹೊರಗಡೆ ಬಂದಮೇಲೆ ಇಲ್ಲೇ ಪಕ್ಕದಲ್ಲೇನೆ ಭೋಜನ ಪ್ರಸಾದ ಕೇಂದ್ರ ಇದೆ. ಟೈಮ್ 10 ಗಂಟೆಯಿಂದ 1 ಗಂಟೆವರೆಗೂ ಇರುತ್ತೆ. ಆಮೇಲೆ ಸಾಯಂಕಾಲ 7:30ಯಿಂದ 9 ಗಂಟೆವರೆಗೂ ಇರುತ್ತೆ. ಸೊ ಇವಾಗ ಸುಮಾರು ಒಂದು 11:30 ಆಗಿದೆ ಪ್ರಸಾದ ತಿನ್ಕೊಂಬರೋಣ ಅಂತ. ಈಗ ನಾವು ಭೋಜನ ಶಾಲೆಗೆ ಎಂಟ್ರ್ ಆಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಇದು. ಬಫೆ ಸಿಸ್ಟಮು, ಅಂದರೆ ಪ್ರಸಾದ ಇಲ್ಲೇ ಕೊಡ್ತಾರೆ. ನಾವು ಎಲ್ಲಿ ಬೇಕೋ ಹೋಗ್ಬಿಟ್ಟು ಅಲ್ಲಿ ಕೂತ್ಕೊಂಡ್ಬಿಟ್ಟು ಪ್ರಸಾದ ತಿನ್ಬೋದು. ರಾಯರ ಪ್ರಸಾದ ತಿನ್ಕೋತೀನಿ ಫಸ್ಟು. ತುಪ್ಪನೂ ಬಡಿಸ್ತಾರೆ, ಬಿಸಿಬೇಳೆ ಭಾತ ಹಾಕಿದ್ರೆ ಮೇಲ್ಗಡೆ ಒಂದು ಸ್ಪೂನ್ ತುಪ್ಪನೂ ಹಾಕಿದ್ದಾರೆ, ಮೊಸರನ್ನ ಹಾಕಿದ್ದಾರೆ, ಕೇಸರಿ ಭಾತ್ ಹಾಕಿದ್ದಾರೆ. ವಾವ್, ಫುಡ್ ರಿವ್ಯೂ ಮಾಡಲ್ಲ, ತುಂಬಾ ಚೆನ್ನಾಗಿದೆ ಪ್ರಸಾದ. ಮಾತ್ರ ನಾನು ಬಂದಿದ್ದೀನಿ, ತುಂಬ ಸಲ ತಿಂದಿದ್ದೀನಿ. ಅವತ್ತಿಂದಾಗ ಹೇಗಿದೆಯೋ ಇವತ್ತೂ ಅಷ್ಟೇ ಚೆನ್ನಾಗಿದೆ ಪ್ರಸಾದ. ಖುಷಿಯಾಗುತ್ತೆ ಅಪ್ಪ.